ಹಾಯ್ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಚಾನೆಲ್. ನಾನಿವತ್ತು ಮಾವಿನ ಹಣ್ಣಿನ ಸೀಕರಣೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ನಮ್ಮ ಕಡೆ ಸೈಡು ಮಾಡ್ತಕ್ಕಂಥ ಒಂದು ಮಾವಿನ ಹಣ್ಣಿನ ಸೀಕರಣೆ. ಈ ಮಾವಿನ ಹಣ್ಣಿನ ಸೀಸನ್ ಮುಗಿಯೋಕ್ಕಿಂತ ಮುಂಚೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಚಪಾತಿಗೆಲ್ಲ ಸಖತ್ತಾಗಿರುತ್ತೆ ತಿನ್ನಲಿಕ್ಕೆ. ಈ ಮಾವಿನ ಹಣ್ಣಿನ ಸೀಕರಣೆ ಮಾಡಲಿಕ್ಕೆ ಯಾವುದಾದ್ರೂ ಮಾವಿನ ಹಣ್ಣು ಚೆನ್ನಾಗಾಗುತ್ತೆ. ನಾನಿಲ್ಲಿ 3 ಮ್ಯಾಂಗೋ ಹಣ್ಣನ್ನು ತೊಗೊಂಡಿದ್ದೀನಿ. ನೋಡಿ, ಈ ಥರ ಈ ಮ್ಯಾಂಗೋ ಹಣ್ಣನ್ನು ಈ ಥರ ತೆಗಿಬೇಕಾಗತ್ತೆ. ಮ್ಯಾಂಗೋ ಹಣ್ಣಿನ ಪಲ್ಪು ಹಾಗೆ ಅದು ಜ್ಯೂಸೆಲ್ಲ ನೋಡಿ ಈ ಥರ ತೆಗೆದಿಟ್ಕೊಂಡಿದ್ದೀನಿ. ಈ ಮಾವಿನ ಹಣ್ಣನ್ನ ನಾನು ರುಬ್ಕೊಳ್ತಾ ಇದ್ದೀನಿ. ನೀವು ತರಿಯಾಗೋರು ರುಬ್ಕೊಳ್ಬೋದು ಅಥವಾ ಪೇಸ್ಟಾಗಿ ಕೂಡ ಮಾಡ್ಕೊಳ್ಬೋದು. ಈಗ ನೋಡಿ ಫ್ರೆಂಡ್ಸ್, ಮ್ಯಾಂಗೋ ಹಣ್ಣಿಂದು ಈಗ ಪಲ್ಪೆಲ್ಲ ತೆಗ್ದಾಗಿದೆ, ಹಾಗೆ ರುಬ್ಕೊಂಡಿದ್ದೀನಿ. ಈ ಸೀಕರಣೆ ಮಾಡಲಿಕ್ಕೆ ಹಸಿಕಾಯಿನ ಹಾಕ್ಕೋಬೇಕಾಗತ್ತೆ. ನೋಡಿ, ಒಂದು 1/4 ಕಪ್ಪಿನಷ್ಟು ಹಸಿಕಾಯನ್ನು ತೊಗೊಂಡಿದ್ದೀನಿ. ಅದ್ರ ಜೊತೆಗೇ ಏಲಕ್ಕಿ ಕೂಡ ಹಾಕ್ತಾಯಿದ್ದೀನಿ. 4 ಏಲಕ್ಕಿಯನ್ನು ತೊಗೊಂಡಿದ್ದೀನಿ. ನೋಡಿ, ರುಬ್ಕೊಳ್ಬೇಕಾಗತ್ತೆ. ಇದನ್ನು ಕೂಡ ಕಾಯಿ ಮತ್ತು ಏಲಕ್ಕಿಯನ್ನು ಒಂದು ಸಲ ರುಬ್ಕೊಂಡ್ಬಿಟ್ಟು ನೋಡಿ ಈ ಥರ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಕಾಯಿ ತರಿ ಇರಬಾರ್ದು. ನೋಡಿದ್ರೆ ಫ್ರೆಂಡ್ಸ್, ಈಗ ನಮ್ಮ ಮಾವಿನ ಹಣ್ಣಿನ ಸೀಕರಣೆ ರೆಡಿಯಾಗಿದೆ. ಇದಕ್ಕೆ ನೀವು ಮಾವಿನ ಹಣ್ಣು ಎಷ್ಟು ಸಿಹಿ ಇದೆ ಅಂತ ನೋಡ್ಕೊಂಡ್ಬಿಟ್ಟು ಬೆಲ್ಲ ಕೂಡ ಆ್ಯಡ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಇದನ್ನು ಚಪಾತಿ ಜೊತೆ ತಿಂತೀವಲ್ಲ, ಮೈಲ್ಡಾಗಿರುತ್ತೆ ಸ್ವೀಟು, ಜಾಸ್ತಿ ಸ್ವೀಟ್ ಮಾಡ್ತಾ ಇಲ್ಲ. ನೋಡಿ ಫ್ರೆಂಡ್ಸ್, ಈ ಒಂದು ಸೀಕರಣೆಯನ್ನು ನಾವು ಈ ಚಪಾತಿ ಜೊತೆ ಸರ್ವ್ ಮಾಡ್ತಾಯಿದ್ದೀವಿ. ಹಾಗೆಯೇ ಚಪಾತಿ ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಸೀಕರಣೆ. ನೀವು ಈ ರೀತಿ ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ ಟೇಸ್ಟು. ಈ ಕಾಯಿ ಹಾಲು ಹಾಗೆಯೇ ಈ ಮಾವಿನ ಹಣ್ಣಿನ ರಸ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಹಾಗೆ ಆ ಏಲಕ್ಕಿಯ ಒಂದು ಘಮ ಎಲ್ಲ ಕೂಡ ಮಾವಿನ ಹಣ್ಣಿನ ಸೀಕರಣೆಯ ರುಚಿಯನ್ನು ಇನ್ನಷ್ಟು ಹೆಚ್ಚು ಮಾಡುತ್ತೆ. ಓಕೆ ಫ್ರೆಂಡ್ಸ್, ಮಾವಿನ ಹಣ್ಣಿನ ಸೀಸನ್ ಮುಗಿಯೋಕ್ಕಿಂತ ಮುಂಚೆ ಈ ಥರ ಯಾರ್ಯಾರು ಟ್ರೈ ಮಾಡಿಲ್ಲ ಒಂದು ಸಲ ಟ್ರೈ ಮಾಡಿ ನೋಡಿ. ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.